ಉತ್ತರ ಕನ್ನಡ ಭಾಗದಲ್ಲಿ ಗುಡ್ಡ ಕುಸಿತದ ಆತಂಕದ ಪ್ರಕರಣಗಳು ಮುಂದುವರಿತಾ ಇದೆ. ನೋಡ್ತಾ ಇದ್ದ ಹಾಗೆಯೇ ಗುಡ್ಡದ ಪಕ್ಕದಲ್ಲಿದ್ದಂತಹ ಮನೆ ಕುಸಿದು ಬಿದ್ದಂತಹ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮರಾಠಿಕೊಪ್ಪದ ಜೋಡುಕಟ್ಟೆ ಬಳಿ ನಡೆದಿದೆ. ಈ ಭಾಗದಲ್ಲಿ ಗುಡ್ಡದ ತಳಭಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದ ಹಲವು ಕಡೆ ಮಳೆಯಿಂದಾಗಿ ಗುಡ್ಡ ಕುಸಿತ ಆಗಿದೆ. ರಾಧಾ ಗೋಪಾಲ್ ನಾಯಕ ಅನ್ನೋರಿಗೆ ಸೇರಿದಂತಹ ಮನೆ ಇದಾಗಿತ್ತು. ಮನೆಯ ಹಿಂಬದಿ ಮಣ್ಣು ಕುಸಿತು ಗೋಡೆಯಲ್ಲಿ ಬಿರುಕು ಬಿಟ್ಟಿತ್ತು. ಅಧಿಕಾರಿಗಳ ಭೇಟಿ ಬಳಿಕ ಮನೆಯವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಸೂಚಿಸಲಾಗಿತ್ತು. ಕಂದಾಯ ಇಲಾಖೆಯ ಅಧಿಕಾರಿಗಳು ದಾಖಲೆಗಾಗಿ ನಿನ್ನೆ ಸಂಜೆ ವೇಳೆ ಈ ಭಾಗದ ವಿಡಿಯೋ ಚಿತ್ರೀಕರಿಸ್ತಾ ಇದ್ದ ವೇಳೆಯೇ ಮನೆಯ ಒಂದು ಭಾಗ ಧರೆಗೆ ಉರುಳಿದೆ. ಮನೆಯಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಿದ್ರಿಂದಾಗಿ ಭಾರೀ ಪ್ರಾಣಹಾನಿ ತಪ್ಪಿದೆ. ನೋಡಿ, ಕಾರವಾರ ಸೇರಿದಂತೆ ಉತ್ತರ ಕನ್ನಡದ ಬಹುತೇಕ ಭಾಗಗಳಲ್ಲಿ ಆಲ್ಮೋಸ್ಟ್ ಒಂದು ಮಾಹಿತಿ ಪ್ರಕಾರ ಸೈಂಟಿಸ್ಟ್ಗಳು ಈ ಭಾಗದ ಮಣ್ಣನ್ನು ಪರೀಕ್ಷಿಸಿ ಹೇಳಿರೋದು 90ಕ್ಕೂ ಹೆಚ್ಚು ಪ್ರದೇಶಗಳು ಅಪಾಯದಲ್ಲಿದೆಯಂತೆ. ಉತ್ತರ ಕನ್ನಡ ಜಿಲ್ಲೆ ಒಂದರಲ್ಲಿ 90ಕ್ಕೂ ಹೆಚ್ಚು ಪ್ರದೇಶ ಅಪಾಯದ ಕರೆಗಂಟೆ ಹೇಗೆ ಜಿಲ್ಲಾದ್ಯಂತ ಬಡಿತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ, ಸಣ್ಣ ಉದಾಹರಣೆ ಅಷ್ಟೇ.